ಯಾರು ಬೇಕಾದರೂ ಮನಸ್ಸಿಗೆ ಬಂದಂತೆ ಮಾತನಾಡಲಿ, ಆದರೆ ಜೆಡಿಎಸ್ ಕಾರ್ಯಕರ್ತರು ಮಾತ್ರ ಪ್ರಚೋದನೆಗೆ ಅವಕಾಶ ಕೊಟ್ಟು ಅಹಿತಕರ ಘಟನೆಗೆ ಅವಕಾಶ ಕೊಡಬಾರದೆಂದು ಮಾಜಿ ಶಾಸಕ ಸುರೇಶ್ ಗೌಡ ಕಾರ್ಯಕರ್ತರಿಗೆ ಎಚ್ಚರಿಸಿದರು. ಅವರು ಇತ್ತೀಚೆಗೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರು ಬಿಂಡಿಗನವೆಲೆ ಹೋಬಳಿಯ ಮಾವಿನಕೆರೆ ಗ್ರಾಮದ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುವಾಗ ಮಾಜಿ ಸಂಸದ ಹಿರಿಯ ಮುತ್ಸದ್ದಿ ಜಿ. ಮಾದೇಗೌಡ, ಮಾಜಿ ಶಾಸಕ ಸುರೇಶ್ ಗೌಡ, ಕುಮಾರಸ್ವಾಮಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಅವರನ್ನು ಅವಾಚ್ಯ ಶಬ್ದಗಳಿಂದ ಲಘುವಾಗಿ ಮಾತನಾಡಿರುವ ಆಡಿಯೋ ಸಂಭಾಷಣೆ ವೈರಲ್ ಆಗಿದ್ದು, ಅದರ ಬಗ್ಗೆ ಮಾತನಾಡುತ್ತಾ ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತನಾಡುತ್ತೆ, ಕಾರ್ಯಕರ್ತರ ಮೇಲೆ ಮೊಕದ್ದಮೆ ಹೂಡಲೆಂದೇ ಇಂತಹ ಕೆಲಸಗಳು ನಡೆಯುತ್ತಿದ್ದು, ನ್ಯಾಯಾಲಯಕ್ಕೆ ಅಲೆಯುವುದು ತಪ್ಪಿಲ್ಲ. ಪ್ರತಿಭಟನೆ ಮಾಡುವುದಿದ್ದರೆ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ನೀಡಿ ಪ್ರತಿಭಟನೆ ಕಾರ್ಯಕ್ರಮ ರೂಪಿಸಿ. ತಾಲೂಕನ್ನು ನೆಮ್ಮದಿಯಿಂದ ಇರಬಾರದು, ಜನಗಳ ನಡುವೆ ಜಗಳ ಹತ್ತಿಸಬೇಕು ಎಂಬ ಒಂದಂಶದ ಕಾರ್ಯಕ್ರಮದೊಂದಿಗೆ ಈ ರೀತಿ ಮಾತನಾಡುತ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಕಾರ್ಯಕರ್ತರು ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದೆಂದು ಮನವಿ ಮಾಡಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಚನ್ನಪ್ಪ, ಮುಖಂಡ ಗಂಗವಾಡಿ ಪುಟ್ಟಸ್ವಾಮಿ ಮುಂತಾದವರಿದ್ದರು. ನೋಟಿಸ್ ಕೊಟ್ಟು ಪೊಲೀಸರು ನೋಟಿಸ್ ಕೊಟ್ಟು ಸಾಂಕೇತಿಕವಾಗಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅದನ್ನು ನಾವು ಶಾಂತಿಯುತವಾಗಿ ಹೇಳೋಣ. ಅದರಿಂದ ಈಗ ಕೆಲವರು ಏನ್ ಮಾಡ್ತಾರೆ, ನೆಮ್ಮದಿಯಾಗಿದೆ ಈ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು, ಜಗಳ ಹತ್ತಿಸಬೇಕು, ಜನಗಳ ನಿರ್ಮಿಡಬಾರದು, ಈ ಉದ್ದೇಶ ಉಳಿಸಿಕೊಂಡು ನಮ್ಮ ಪಕ್ಷದವರು ಈಗಾಗಲೇ ಕೇಸ್ ಹಾಕ್ತಾ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನೂ ಹೆಚ್ಚಿಗೆ ಕೇಸ್ ಹಾಕ್ಸ್ಬೇಕು, ಇವ್ರನ್ನ ಎದುರಿಸಬೇಕು ಅಂತಕ್ಕಂಥ ಭಾವನೆ ಇರ್ತಾರೆ. ನೀವೆಲ್ಲರೂ ಕೈ ಮುಗಿ ಕೇಳ್ತೀನಿ, ವಿಶೇಷವಾಗಿ ನಮ್ಮ ಮಕ್ಕಳಿದ್ದರಿಗೆ ದಯಮಾಡಿ ಯಾವುದೇ ರೀತಿಯ ದುಡುಕಿ ನಿರ್ಧಾರಗಳನ್ನು ಬಿಡಿ. ಈಗೇನು ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಕುಳಿತುಕೊಂಡು ಏನೋ ತೀರ್ಮಾನ ತೆಗೆದುಕೊಳ್ತಾರೆ. ನಮ್ಮ ಪ್ರತಿಭಟನೆ ಮಾಧ್ಯಮ ಮೂಲಕ ಮಾಡ್ಕೋಬಹುದು, ನಮ್ಮ ಪ್ರತಿಭಟನೆಗಳನ್ನ ಬೇರೆ ರೀತಿ ಶಾಂತಿ ರೀತಿಯಿಂದ ಮಾಡ್ಕೋಬಹುದು. ಅದಕ್ಕೆ ಅವಕಾಶ ಕೊಡಬಾರ್ದು ಕಳಕಳಿಯಿಂದ ಕೇಳ್ತಾ